ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ವಿಶೇಷವಾಗಿದೆ ಕಂಟೆಂಟ್. ತಮಿಳ್ ತಳಪತಿ ವಿಜಯ್ ಅವರು 108 ಸ್ಥಾನ ಗಳಿಸಿದ್ದಾರೆ. ಅಹಂಕಾರದಿಂದ ಮೆರಿತಿದ್ದ ಒಬ್ಬ ಹಿಂದೂಗಳು ದೇವಸ್ಥಾನದಲ್ಲಿ ದೀಪ ಹಚ್ಚಕ್ಕೆ ಪರ್ಮಿಷನ್ ಕೊಟ್ಟಂತ ಜಡ್ಜವನ್ನ ಪದಚ್ಯುತಿಗೊಳಿಸಲು ಪೂರಾ ಈ ಇಂಡಿಯಾ ಅಲೈನ್ಸ್ ಇತ್ತಲ್ಲ, ಇವರು ಯಾರು ಕಾಂಗ್ರೆಸ್ನವರು ಎಲ್ಲರೂ ಪ್ರತಿಯೊಬ್ಬರು ಸಂಸದರ ಕೈಲಿ ಸೈನ್ ಕಲೆಕ್ಟ್ ಮಾಡ್ತಿದ್ದ ಬೃಹನ್ ನಾಟಕಕಾರರಾದ ಸ್ಟಾಲಿನ್ ಅವರ ಪಕ್ಷಕ್ಕೆ ಮಣ್ಣು ಮುಕ್ಕಿಸಿ ಇವತ್ತು 108 ಸ್ಥಾನ ಗೆದ್ದಿರುವಂತ ವಿಜಯ್ ಅವರ ಒಂದು ಸಣ್ಣ ಕತೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಏನು ಕತೆ ಅಂದ್ರೆ, ಒಂದು ಫಂಕ್ಷನ್ನಿಗೆ ಬರ್ತಾರೆ ಅವರು. ಮಧ್ಯಮ ಒಂದು ಸಣ್ಣ ಏಜ್ ಅಲ್ಲಿ ಇದ್ದಾಗ ದಳಪತಿ ವಿಜಯ್ ಅವ್ರ ಫಂಕ್ಷನ್ಗೆ ಕರುಣಾನಿಧಿ ಅವ್ರು ಬರ್ತಾರೆ, ಎಲ್ಲ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದು ಫೋಟೋ ವೈರಲ್ ಆಗ್ತಿದೆ ನೋಡಿ, ಅದು ತುಂಬಾ ವಿಶೇಷವಾದ ಫೋಟೋ. ಯಾರನ್ನು ಯಾವ ರೀತಿ ಅಂದಾಜು ಮಾಡಬಾರ್ದು, ಯಾರನ್ನು ಕಡೆಗಣಿಸಬಾರ್ದು ಅನ್ನೋದಕ್ಕೆ ಆ ಫೋಟೋ ನಿಮ್ಮ ಮುಂದೆ ಸ್ನೇಹಿತರೆ. ಕರುಣಾನಿಧಿ ಅವರು ಪ್ರೆಸ್ ಮೀಟ್ ಮಾಡುವಾಗ ಹಿಂದೆ ಬಂದು ವಿಜಯ್ ಅವರು ನಿಲ್ತಾರೆ. ಅವರ ಹಿಂದೆ ಅಂದ್ರೆ ಅವ್ರ ಮುಂದೆ ನಿಂತ್ರೆ ಮಾತಾಡ್ತಾ ಅವ್ರ ಹಿಂದೆ ವಿಜಯ್ ಅವರು ನಿಲ್ತಾರೆ. ಆದ್ರೆ ಆ ಫೋಟೋ ಯಾಕೆ ಈಗ ವೈರಲ್ ಆಗ್ತಿದೆ? ಕರುಣಾನಿಧಿ ಅವರಿಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಷಕ್ಕೆ ಮಣ್ಣು ಮುಗ್ಸೋನು ಒಂದು ದಿನ ಹಿಂದೆನೆ ನಿಂತಿದ್ದಾನೆ ಅನ್ನೋದು. ಈಗ ಜನಗಳು ತುಂಬಾ ಟ್ರೋಲ್ ಆಗಿ ವೈರಲ್ ಆಗ್ತಿರೋ ಫೋಟೋ ಅದು ಸತ್ಯ ಆಗಿದೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾರನ್ನ ಯಾವಾಗ ಬೇಕಾದ್ರೂ ಭಗವಂತ ಯಾವ ರೀತಿಲಿ ಬೇಕಾದ್ರೂ ಏನ್ ಬೇಕಾದ್ರೂ ಯಾರು ಆಗ್ಬೋದು, ಯಾರನ್ನು ಅಂದಾಜು ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಪೂರ್ವ ಸಾಕ್ಷಿಯಾಗಿದೆ. ವಿಜಯ್ ಅವರಿಗೆ ಗೊತ್ತಿರಲಿಲ್ಲ ನಾನು CM ಆಗ್ತೀನಿ ಅಂತ. ಕರುಣಾನಿಧಿ ಅವರಿಗೆ ಗೊತ್ತಿರಲಿಲ್ಲ ನನ್ನ ಪಕ್ಷಕ್ಕೆ ಮಣ್ಣು ಮುಗಿಸೋರು ನನ್ನ ಹಿಂದೆನೆ ನಿಂತು ಫೋಟೋ ತೆಗೆಸ್ಕೊಂತ ಇದ್ದಾರೆ ಅಂತ. ಹಾಗಾಗಿ ಯಾರನ್ನು ತಗೊಳ್ಳಬಾರ್ದು, ಯಾರನ್ನು ಹೊಗಳಬಾರ್ದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾಕೆ ಗೊತ್ತಾ, ವಿಜಯ್ ಅವರು ಗೆದ್ದಿದ್ದಾರೆ, ಆರೋಪ ಅದು ಇದು ರಿವರ್ಸು ಮತ್ತೊಂದು ನಡೀತು. ಸಮಾಜದಲ್ಲಿ ಏಕತೆ ಸ್ವರೂಪ ಬರಲಿ, ಎಲ್ಲ ಧರ್ಮದವ್ರಿಗೂ ಬೆಲೆ ಕೊಡಲಿ, ಎಲ್ಲರಿಗೂ ಒಂದು ಅವಕಾಶಗಳು ಕೊಡಲಿ, ಎಲ್ಲರಿಗೂ ಆಚರಣೆಗೆ ಅವಕಾಶ ಕೊಡಲಿ ಅಂತ ಹೇಳ್ತಾ ನನ್ನ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಚಿಕ್ಕದಾಗಿ ವಿವರಣೆ ಕೊಟ್ಟೆ. ಯಾರನ್ನು ತಗೊಳ್ಳಬಾರದು ಅನ್ನೋದಕ್ಕೆ ಇದೆ, ಯಾರನ್ನು ಒಂದು ದೃಷ್ಟಿಯಿಂದ ಅಂದಾಜು ಮಾಡಬಾರ್ದು ಅನ್ನೋದಕ್ಕೆ ಇದು ಸಾಕ್ಷಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರಲ್ಲಿ ಕ್ಷಮಿಸಿ. ಯಾವುದೋ ವ್ಯಕ್ತಿ ಯಾವುದೋ ಪಕ್ಷದ ಪರವಾಗಲ್ಲ, ಸಮಾಜಕ್ಕೆ ತಿಳಿ ಹೇಳೋದು ಈ ವಿಡಿಯೋ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.